ನಮಃ. ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೃಷ್ಟಿಕರ್ತ ಲಿಂಗದೇವ ಧರ್ಮಪಿತ ವಿಶ್ವಗುರು ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಪರಮ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಹಾಗೂ ಮಾತಾಜಿಯವರ ಪಾದಗಳಿಗೆ ಅಣೆಮಣಿದು, ಹಾಗೆ ಈ ಒಂದು ಆನ್ಲೈನ್ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಬಸವಪ್ರಭು ಸ್ವಾಮೀಜಿಯವರ ಶ್ರೀಚರಣಗಳಿಗೆ ನನ್ನ ಶರಣು ಇವಾಗಲೇ ಅಷ್ಟಾವರಣದಲ್ಲಿ ಬರ್ತಕ್ಕಂತಹ ಆರು ವಿಧಾನಗಳನ್ನ ನಾವೇನ್ ಮಾಡಿವಿ ಆಗಲೇ ಅರ್ತೀವಿ. ಗುರು, ಲಿಂಗ, ಜಂಗಮ ತಿಳಿದುಕೊಂಡಿದ್ದೀವಿ. ಅದರಂತೆ ಏನ್ ಮಾಡ್ದೀವಿ ಅಂದ್ರ ನಡೆದಿದ್ದೀವಿ. ರುದ್ರಾಕ್ಷಿ ವಿಭೂತಿಯನ್ನು ಧರಿಸಿಕೊಂಡಿದ್ದೀವಿ. ಹಾಗೆಯೇ ಅದನ್ನು ಪಾಲಿಸಿದ್ದೀವಿ. ಮಂತ್ರದ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇದನ್ನು ಆಚರಣೆ ಮಾಡುತ್ತಾ ನಮ್ಮಲ್ಲಿ ಪರಿಣಾಮವಾಗಿ ಫಲಗೊಳ್ಳುವ 2 ಸೂತ್ರಗಳು ಯಾವ್ದಾದ್ರು ಇದ್ರೆ ಅದು ಯಾವ್ದಂದ್ರ ಪಾದೋದಕ ಮತ್ತು ಕರುಣಪ್ರಸಾದ. ಈಗ ಪಾದೋದಕ ಎನ್ನುವುದು ಅಷ್ಟಾವರಣದಲ್ಲಿ 7ನೆಯ ವಿಧಾನವಾಗಿದೆ. ಸಹಜವಾಗಿ ಪಾದೋದಕ ಎಂದ ತಕ್ಷಣ ನೆನಪಾಗುವುದೇ ಪಾದ ಮತ್ತೆ ಉದಕ. ಇದನ್ನ 2 ವರ್ಡ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರ ಸ್ಪ್ಲಿಟ್ ಮಾಡ್ತೀವಿ. ಪಾದ ಎಂದರೆ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋಂತಹ ರೀತಿ ಅಥವಾ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳೋ ರೀತಿ ಏನಂದ್ರ, ಪಾದ ಎಂದರೆ ಕಾಲು, ಉದಕ ಎಂದರೆ ನೀರು. ಅಂದರೆ ಕಾಲು ತೊಳೆದುಕೊಳ್ಳುವ ನೀರನ್ನ ಪಾದೋದಕ ಅಂತ ಏನ್ ಮಾಡ್ತಾರಂದ್ರ ಸಹಜವಾಗಿ ಜನರು ಅರ್ಥ ಮಾಡ್ಕೊಳ್ತಾರ. ಅದರಂತೆಯೇ ಪಾಲಿಸ್ಕೊಂಡ್ ಕೂಡ ಬರ್ತಾರ. ಆದ್ರೆ ಇದು ತಪ್ಪು ಕಲ್ಪನೆ. ಶರಣ ತತ್ವ ಅಥವಾ ಬಸವ ತತ್ವದಲ್ಲಿ ಪಾದೋದಕ ಅಂದ್ರ ಏನು ಅಂತ ಅಂದ್ರ, ಪಾದ ಅಂದರೆ ಪರಮಾನಂದ, ಉದಕ ಎಂದರೆ ಜ್ಞಾನ. ಅಂದರೆ ಪರಮಾನಂದದ ಜ್ಞಾನವನ್ನು ಯಾರು ಆಹ್ವಾನಿಸುತ್ತಾರೋ ಅದು ಏನಾಗುತ್ತಂದ್ರ ಪಾದೋದಕವನ್ನ ಸ್ವೀಕರಿಸಿದಂತಾಗ್ತೈತಿ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರ, ಪಾ ಎಂದರೆ ಪಾಪ, ದೋ ಎಂದರೆ ದೋಷ, ದ ಎಂದರೆ ದಹತಿ, ಕ ಎಂದರೆ ಕರ್ಮ. ಅಂದರೆ ಪಾಪ ದೋಷ ದಹತಿ ಕರ್ಮ. ಪಾಪ ದೋಷ ದಹತಿ ಕರ್ಮ ಅಂದ್ರೆ ನಮ್ದು ಎಲ್ಲಾ ಕರ್ಮಗಳನ್ನ ಕಳೆಯುವಂತದ್ದು ಯಾವ್ದಾರ ಇದ್ರ ಅದು ಪಾದೋದಕದಿಂದ ಏನಾಗುತ್ತಂದ್ರ ಸಾಧ್ಯ ಆಗುತ್ತ ಅಂತ ಹೇಳ್ತಾರ. ಇಲ್ಲಿ ಬಸವಣ್ಣವರು ಒಂದು ವಚನದಾಗ ಸ್ಪಷ್ಟಪಡಿಸ್ತಾರ. ಏನಂತಂದ್ರ, ಕಾಲು ತೊಳೆದ ನೀರು ಪಾದೋದಕವಲ್ಲ ಅಂತ ಏನ್ ಮಾಡ್ತಾರಂದ್ರ ಬಸವಣ್ಣವರು ಒಂದು ವಚನದಾಗ ಹೇಳ್ತಾರ. ಅದು ವಚನ ಈ ರೀತಿ ಐತಿ. ಏನಂದ್ರ, ಭಕ್ತನ ಮನೆಗೆ ಬಂದಡೆ ಭೃತ್ಯಾಚಾರ ಮಾಡಬೇಕು, ಕರ್ತನಾಗಿ ಕಾಲ ತೊಳೆಸಿಕೊಂಡರೆ ಹಿಂದೆ ಮಾಡಿದ ಭಕ್ತಿಗೆ ಹಾನಿ. ಲಕ್ಷಗಾವುದ ದಾರಿಯ ಹೋಗಿ ಭಕ್ತನ ಕಾಂಬುದೇ ಸದಾಚಾರ. ಅಲ್ಲಿ ಕೂಡಿ ದಾಸೋಹ ಮಾಡಿದರೆ ಕೂಡಿಕೊಂಬನು ನಮ್ಮ ಲಿಂಗದೇವ. ಅಂದರೆ ಜಂಗಮನಾದವನು ಭಕ್ತನ ಮನೆಗೆ ಬಂದಡೆ ಅವರು ಕೂಡ ಏನಾಗ್ತಾರಂದ್ರ ಭಕ್ತರಾಗ್ತಾರಂತ. ನಾವು ಅವಾಗ ಏನ್ ಮಾಡ್ಬೇಕಂದ್ರ ಜಂಗಮ ಸೇವೆಯನ್ನ ಮಾಡ್ಬೇಕು. ಅದೇ ತರ ಜಂಗಮರಾದವರು ಆ ಸೇವೆಯನ್ನ ಏನ್ ಮಾಡ್ಬೇಕು, ಮಾಡಿಸ್ಕೊಳ್ಬೇಕು. ಆದರೆ ಅಲ್ಲಿ ಜಂಗಮರು ಏನ್ ಮಾಡ್ಬಾರ್ದು ಅಂದ್ರ, ನಾನೇ ನಾಯಕ, ನಾನೇ ಹಿರಿಯ ಎಂದು ಏನ್ ಮಾಡ್ಬಾರ್ದು, ಕಾಲನ್ನ ತೊಳೆಸಿಕೊಳ್ಳಬಾರ್ದು. ಆ ತರ ಏನಾರ ಕಾಲು ತೊಳೆಸಿಕೊಂಡ್ರ ಅದೇನಾಗುತ್ತ ಅಂದ್ರ ಹಿಂದೆ ಮಾಡಿದ ಆ ಜಂಗಮರು ಮಾಡಿರ್ತಕ್ಕಂತಹ ಭಕ್ತಿಗೆ ಹಾನಿ ಆಗುತ್ತ ಅಂತ ಏನ್ ಮಾಡ್ತಾರ ಬಸವಣ್ಣವರು ಈ ಒಂದು ವಚನದಲ್ಲಿ ಏನ್ ಮಾಡ್ತಾರಂದ್ರ ಸ್ಪಷ್ಟಪಡಿಸ್ತಾರ. ಅಂದ್ರೆ ಈ ವಚನದಿಂದ ಏನ್ ಗೊತ್ತಾಗುತ್ತಂದ್ರ ನಮಗ ಪಾದೋದಕ ಅಂದ್ರ ಕಾಲು ತೊಳೆದ ನೀರಲ್ಲ ಅಂತ ಏನಾಗುತ್ತಂದ್ರ ಈ ವಚನದಿಂದ ಗೊತ್ತಾಗುತ್ತ. ನೆಕ್ಸ್ಟ್ ಅದೇ ತರ ಏನ್ ಮಾಡ್ತಾರಂದ್ರ ಉದಕದಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನ ನಾವೇನ್ ಮಾಡ್ತೀವಿ, ವಿಂಗಡಿಸ್ತೀವಿ. ಒಂದೇದ್ ಯಾವ್ದು ಅಂದ್ರ ಲಿಂಗೋದಕ, ಪಾದೋದಕ, ಪ್ರಸಾದೋದಕ. ಇದಕ್ಕೇನೈತಂದ್ರ ಚನ್ನಬಸವಣ್ಣನವರ ಒಂದು ವಚನ ಐತಿ. ಏನಂದ್ರ, ಲಿಂಗೋದಕ, ಪಾದೋದಕ, ಪ್ರಸಾದೋದಕ ಇದರ ಅರ್ಥವನ್ನ ಏನ್ ಮಾಡ್ತಾರಂದ್ರ ಆ ವಚನದಲ್ಲಿ ವ್ಯಕ್ತಪಡಿಸ್ತಾರ. ಲಿಂಗೋದಕ, ಪಾದೋದಕ, ಪ್ರಸಾದೋದಕವೆಂಬುದು ತ್ರಿವಿಧ. ಲಿಂಗೋದಕವೆಂಬುದು ಶಿವ ಸಂಸ್ಕಾರದಿಂದಾದದ್ದು. ಪಾದೋದಕವೆಂಬುದು ಲಿಂಗಕ್ಕೆ ಮಜ್ಜನಕ್ಕೆರೆದುದು. ಪ್ರಸಾದೋದಕವೆನ್ನುವುದು ಲಿಂಗಾವರೋಗಿಸಿದ ಬಳಿಕ ಶೀತಳಾಂಗೊಟ್ಟುವುದು. ಲಿಂಗೋದಕದಲ್ಲಿ ಲಿಂಗಕ್ಕೆ ಪಾಕ ಪ್ರಯತ್ನ, ಮಜ್ಜನಕ್ಕೆರೆದುದು. ಪಾದೋದಕದಲ್ಲಿ ಮುಖ ಫಲಾಕ್ಷಲವ ಮಾಡುವುದು, ಶಿರಸ್ಸಿನ ಮೇಲೆ ತಳೆದುಕೊಂಬುದು. ಪ್ರಸಾದೋದಕವನ್ನಾರೋಗುವುದು. ಇಂತಿ ತ್ರಿವಿಧೋದಕ ದಾಸೋಹ ಷಟ್ಪ್ರಕಾರ ವರ್ತಿಸುವುದು.
ಭಕ್ತ ನಿಂದೆಯ ಮಾಡಲಾಗದು, ಆಚಾರ ನಿಂದೆಯ ಮಾಡಲಾಗದು. ಹುಸಿ ಇಲ್ಲದಿದ್ದರೆ ಭಕ್ತನು ಇಂತಿದ್ದು ಭಕ್ತ ಸ್ಥಳ ಕುಡಲ ಚೆನ್ನ ಸಂಗಮ ದೇವ. ಅಂದ್ರೆ ಇಲ್ಲಿ ಚನ್ನಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ ಏನಂದ್ರೆ ಲಿಂಗೋದಕ ಅಂದ್ರೆ ಏನಂದ್ರ ಶಿವ ಸಂಸ್ಕಾರದಿಂದ ಆದುದನ್ನ ಏನಂತ ಕರೀತಾರ, ಲಿಂಗೋದಕ ಅಂತ ಕರೀತಾರ. ಪಾದೋದಕ ಅಂದ್ರ ಪಾದ ತೊಳೆದುಕೊಳ್ಳುವಂತಹ ನೀರಲ್ಲ. ಪಾದೋದಕ ಅಂದ್ರೆ ಏನಂದ್ರ ಲಿಂಗಕ್ಕೆ ಮಜ್ಜನ ಕೆರೆದುದೇ ಪಾದೋದಕ ಅಂತ ಏನಾಗುತ್ತೆ ಅಂದ್ರೆ ಈ ವಚನದಲ್ಲಿ ಸ್ಪಷ್ಟ ಆಗುತ್ತೆ. ಅದೇ ರೀತಿ ಇಲ್ಲಿ ಏನ್ ಮಾಡ್ತಾರಂದ್ರ ಲಿಂಗೋದಕ, ಪಾದೋದಕ ಮತ್ತೆ ಪ್ರಸಾದೋದಕದ ಒಂದು ವಿವರಣೆಯನ್ನ ಕೊಟ್ಟಾರ. ಏನಂದ್ರ ಲಿಂಗೋದಕ ಲಿಂಗಕ್ಕೆ ಪಾಕ ಪ್ರಯತ್ನ ಮಜ್ಜನ ಕೆರೆದುದೇ ಲಿಂಗೋದಕ. ಪಾದೋದಕ ಅಂದ್ರ ಮುಖಪಲಾಕ್ಷಣವ ಮಾಡುವುದೇ ಪಾದೋದಕ. ಪ್ರಸಾದೋದಕ ಅಂದ್ರ ಪ್ರಸಾದೋದಕವನ್ನಾರೋಧಿಸಿ ಇಂತಿ ತ್ರಿವಿಧೋದಕ ದಾಸೋಹ ಷಟ್ ಪ್ರಕಾರ ವರ್ತಿಸುವುದು ಅಂತ ಏನ್ ಮಾಡ್ತಾರೆ ಇಲ್ಲಿ ಚನ್ನಬಸವಣ್ಣವರು ಹೇಳ್ತಾರೆ. ಈ ಒಂದು ಪಾದೋದಕದ ಬಗ್ಗೆ ನೋಡಿದಾಗ ನಮ್ಗೆ ಹೆಚ್ಚಾಗಿ ವಚನಗಳು ಸಿಗ್ತಕ್ಕಂಥವ್ರು ಯಾರಾದ್ರೂ ಇದ್ರ ಅದು ಚನ್ನಬಸವಣ್ಣವ್ರದ್ದು ಮತ್ತೆ ಬಸವಣ್ಣವ್ರ ವಚನಗಳು ಪಾದೋದಕದ ಮೇಲೆ ಹೆಚ್ಚಾಗಿ ಏನಾಗ್ತಾವ ಅಂದ್ರೆ ಸಿಗ್ತಾ ಹೋಗ್ತಾವ. ನಮ್ಮಲ್ಲಿ ಎರಡು ಆಚರಣೆಗಳು ಬರುತ್ತವೆ. ಒಂದು ಸಹಜಾಚರಣೆ, ಇನ್ನೊಂದು ಸಂಬಂಧಾಚರಣೆ. ಸಹಜಾಚರಣೆ ಎಂದರೆ ಜ್ಞಾನಿಗಳು, ಅನುಭಾವಿಗಳು, ಮಹಾತ್ಮರು, ಗುರು ಜಂಗಮರು ಬಂದಾಗ ಅವರಿಂದ ಪಾದೋದಕ ಪ್ರಸಾದವನ್ನು ಪಡೆಯುವುದಕ್ಕೆ ಸಹಜಾಚರಣೆ ಅಂತ ಕರಿತೀವಿ. ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಸಹಜಾಚರಣೆಯನ್ನ ಆಚರಣೆ ಮಾಡ್ತೀವಿ. ನಮ್ಮ ಮನೆಗೆ ಯಾರಾದ್ರೂ ಜಂಗಮರು ಬಂದ್ರ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರು ಲಿಂಗ ಪೂಜೆ ಮಾಡಿದ ನಂತರ ಲಿಂಗ ಪೂಜೆ ಅವ್ರದ್ದು ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರ ಪಾದೋದಕವನ್ನ ಸ್ವೀಕರಿಸ್ತೀವಿ. ಅವ್ರ ಕಡೆಯಿಂದ ಲಿಂಗಕ್ಕೆ ಪಾದೋದಕವನ್ನ ಸ್ವೀಕರಿಸಿ ನಾವೇನ್ ಮಾಡ್ತೀವಿ ಅಂದ್ರ ಅದನ್ನ ತಗೊಂತೀವಿ ಅಂದ್ರೆ ಸ್ವೀಕಾರ ಮಾಡ್ತೀವಿ. ಇದು ಸಹಜಾಚರಣೆ ಆದ್ರ ನಮಗೆ ದಿನಾಲು ಯೋಗ್ಯ ಸಮರ್ಥ ಗುರುಜಂಗಮರು ಸಿಗುವುದಿಲ್ಲ. ಅದಕ್ಕಾಗಿ ನಾವು ಪೂಜೆ ಮಾಡಿಕೊಂಡು ಬಟ್ಟಲಲ್ಲಿ ನೀರನ್ನು ತೆಗೆದುಕೊಂಡು 5 ಬೆರಳುಗಳಿಗೆ ಭಸ್ಮಾಧಾರಣೆಯನ್ನು ಮಾಡಿ ಆ ನೀರಿನಲ್ಲಿ 3 ಬಾರಿ ಬಸವ ಮಂತ್ರವನ್ನು ಉಚ್ಚರಿಸ್ತೀವಿ, ಹೇಳ್ತೀವಿ. ಬಸವಂ ಪ್ರಣವಾಕಾರಂ, ಬಸವಂ ಜನ್ಮಕುಟಾರಂ, ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ ಅಂತ ಭಸ್ಮಾಧಾರಣೆ ಮಾಡಿಂದೆ ಆ ಬಟ್ಟಲ ಮೇಲೆ ಕೈ ಇಟ್ಟು ಈ ಒಂದು ಮಂತ್ರವನ್ನ ಸ್ಮರಣೆ ಮಾಡ್ತೀವಿ. ಸ್ಮರಣೆ ಮಾಡಿದ ನಂತರ ಆ ನೀರಿನ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಶಟಸ್ಥಳವನ್ನ ಬರೆದು ಅದಾದ್ಮೇಲೆ ಓಂ ಅನ್ನೋ ಒಂದು ಓಂಕಾರವನ್ನ ಬರಿತೀವಿ. ಬರೆದ ಆದ್ಮೇಲೆ ನೀರನ್ನ ಶುದ್ಧಿ ಮಾಡಿದಾದ್ಮೇಲೆ ಎಡಗೈಯಲ್ಲಿ ಲಿಂಗವ ಹಿಡಿದು ಬಲಗೈಯಿಂದ ಲಿಂಗದ ಮೇಲೆ ಕರುಣಾ ಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗ ಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ ಎಂದು 2 ಸ್ವೀಕಾರ ಮಾಡುವುದಕ್ಕೆ ಸಂಬಂಧಾಚರಣೆ ಅಂತ ಕರಿತೀವಿ. ಈ ಒಂದು ನಮಗ ದಿನಾಲು ಏನ್ ಮಾಡ್ತಾರಂದ್ರ ಯೋಗ್ಯ ಸಮರ್ಥ ಜಂಗಮರು ಸಿಗೋದಿಕ್ಕ ಸಾಧ್ಯವಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರ ಈ ಒಂದು ಲಿಂಗ ಪೂಜೆ ಮಾಡಬೇಕಾದ್ರೆ ನಾವು ನೀರನ್ನ ತಗೊಂಡಿರ್ತೀವಲ್ಲ ಆ ನೀರನ್ನ ನಾವು ಶುದ್ಧಿ ಮಾಡಿ ಅದರಲ್ಲಿ ಬಸವ ಮಂತ್ರವನ್ನ ಸ್ಮರಿಸಿ ಶಟಸ್ಥಳವನ್ನ ಬರೆದು ಓಂ ಅಂತ ಓಂಕಾರವನ್ನ ಬರೆದು ನಾವೇನ್ ಮಾಡ್ತೀವಂದ್ರ ತಗೊಂತೀವಿ. ಏನಂತ ತಗೊಂತೀವಿ ಅಂತಂದ್ರ ಬಸವಗುರು ಕರುಣೋದಕ, ಲಿಂಗದೇವರ ಕರುಣೋದಕ, ಶಿವಶರಣರ ಕರುಣೋದಕ ಅಂತ ಸ್ವೀಕರಿಸ್ತೀವಲ್ಲ ಇದು ಏನಾಗುತ್ತಂದ್ರ ಪಾದೋದಕ ಆಗುತ್ತ. ಇನ್ನೊಂದು ರೀತಿಯಲ್ಲಿ ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕದ ಬಗ್ಗೆ ಹೇಳೋದಾದ್ರ ಗುರು ಪಾದೋದಕ ಎಂದರೆ ಅರಿವಿನ ಸುಜ್ಞಾನ ಭರಿತ ನುಡಿ. ಜಂಗಮ ಪಾದೋದಕ ಎಂದರೆ ಅರಿವಿನಿಂದುಂಟಾದ ಅನುಭವ. ಲಿಂಗ ಪಾದೋದಕ ಎಂದರೆ ಅಂಗಲಿಂಗದ ಸಾಮರಸ್ಯದಿಂದುಂಟಾದ ಪರಮಾನಂದ. ಪಾದೋದಕದಲ್ಲಿ ಮುಖ್ಯವಾಗಿ ನಂಬಿಕೆ, ಶ್ರದ್ಧೆಯ ಮೇಲೆ ಅವಲಂಬಿಸಿದೆ. ಬಸವಣ್ಣನವರು ಈ ವಚನದಲ್ಲಿ ತಿಳಿಸುತ್ತಾರೆ. ಸಜ್ಜನ ಶರಣರ ಕಂಡು ಎನ್ನ ಮನ ಉಬ್ಬಿತ್ತು ನೋಡಿರಯ್ಯ, ಶ್ರೀ ಗುರುವ ಪಾದವ ಹಿಡಿದು ಪಾವನ ನಾದಿನಯ್ಯ, ಪಾದೋದಕ ಪ್ರಸಾದದಿಂದ ಭವಗೆಟ್ಟನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರ ಸಜ್ಜನ ಶರಣರ ಬರುವಿಕೆಯಿಂದ ಎನ್ನ ಮನಸ್ಸು ಆನಂದದಿಂದ ಕುಣಿಯುತ್ತದೆ. ಅಂತವರ ಪಾದವೇ ಶ್ರೇಷ್ಠ ಪಾದೋದಕ. ಪ್ರಸಾದದಿಂದ ಪುನೀತನಾದೆನು ಎಂದು ಏನ್ ಮಾಡ್ತಾರಂದ್ರೆ ಇಲ್ಲಿ ಬಸವಣ್ಣವರು ತಮ್ಮ ಒಂದು ವಚನದಾಗ ಹೇಳ್ತಾರೆ. ನೆಕ್ಸ್ಟ್ ನಾವು ತಿಳಿದುಕೊಳ್ಳುವುದು ಮಹತ್ವದ ಸಂಗತಿ ಎಂದರೆ ಯೋಗ್ಯ ಗುರು ಜಂಗಮರು, ಯೋಗ್ಯ ಅನುಭಾವಿ ಶರಣರು ದೊರೆತರೆ ಪಾದೋದಕ ಪ್ರಸಾದ ತೆಗೆದುಕೊಂಡು ಅವರ ಕರುಣೆಯನ್ನು ಪಡೆದುಕೊಳ್ಳಬೇಕು. ಯೋಗ್ಯ ಗುರು ಜಂಗಮರು ಏನಾರ ದೊರೆತ್ರೆ ನಾವೇನ್ ಮಾಡ್ಬೇಕಂದ್ರ ಅವ್ರ ಕಡೆಯಿಂದ
ಪಾದೋದಕ ಪ್ರಸಾದವನ್ನ ಏನ್ ಮಾಡ್ಬೇಕು, ಸ್ವೀಕರಿಸ್ಬೇಕು. ಈ ಪಾದೋದಕವನ್ನ ನಾವು ಸಣ್ಣರಿರೋ ಮುಂದೆ ಏನ್ ಮಾಡ್ತಿದ್ದಂದ್ರೆ ನಮ್ಗ ಹುಷಾರ್ ಇರ್ಲಿಲ್ಲ ಅಥವಾ ಏನಾದ್ರ ಜ್ವರ ಹೆಚ್ಚಾಗಿತ್ತು, ಕಡಿಮೆ ಡಾಕ್ಟರ್ ಕಡೆ ತೋರ್ಸಿದ್ರು ಕಡಿಮೆ ಆಗ್ಲಿಲ್ಲ ಅಂದ್ರ ನಮ್ ಮನೆಗ್ ಏನ್ ಮಾಡ್ತಿದ್ರಂದ್ರ ಬೆಳಗ್ಗೆ ಅವ್ರ ಪೂಜಾ ಮಾಡ್ಕೊಂಡಿದ್ದಾದ್ಮೇಲೆ ಎಬ್ಬಿಸಿ ಏನ್ ಮಾಡ್ತಿದ್ರ ಹಣೆಗೆ ವಿಭೂತಿಯನ್ನ ಹಚ್ಚಿ ಒಂದ್ ಅವ್ರ ಲಿಂಗ ಪೂಜೆ ಮಾಡಿಂದಾದ್ಮೇಲೆ ಅವ್ರದ್ದೊಂದು ನೀರನ್ನ ಬಟ್ಲಿಗೆ ಹಾಕಿ ಮತ್ತೆ ನಮ್ಗ್ ಏನ್ ಮಾಡ್ತಿದ್ರಂದ್ರ ಪಾದೋದಕವನ್ನ ನಮಗ್ ಹುಷಾರ್ ಇರ್ಲಿಲ್ಲ ಅಂದ್ರ ನಮ್ ಮನ್ಯಾಗ ಏನ್ ಮಾಡ್ತಿದ್ರ ಅಪ್ಪಾಜಿ ಕೊಡ್ತಿದ್ರ. ಇದು ಸ್ವೀಕರಿಸಿದ ನೆನಪು ನನಗ ಐತಿ. ಅದ್ರಿಂದ ಏನಾಗತ್ತ ಅಂದ್ರ ರೋಗಗಳು ಬೇಗ ವಾಸಿ ಆಗ್ತಾವ. ಅಂತ ಒಂದ ಶಕ್ತಿ ಎದಕ್ ಐತಂದ್ರ ಪಾದೋದಕಕ್ ಐತಿ. ಅಂಧಶ್ರದ್ಧೆಯಿಂದ ಊರಲ್ಲೆಲ್ಲ ನಾವು ಆತರ ಪಾದೋದಕವನ್ನ ಸ್ವೀಕರಿಸಿದ ಅದು ಸರಿಯಾದ ರೀತಿ ಆಗುತ್ತಾ. ಇಲ್ಲಿ ಏನ್ ಮಾಡ್ತಾರಂದ್ರ ಈಗ ಜನ ಯಾವ ರೀತಿ ಪಾದೋದಕವನ್ನ ತೆಗೆದುಕೊಳ್ತಾರಂದ್ರ ಅವ್ರಿಗೆ ಜ್ಞಾನದ ಅರಿವಿರೋದಿಲ್ಲ. ಅವ್ರ ಏನ್ ಮಾಡ್ತಾರಂದ್ರ ಅಂಧಶ್ರದ್ಧೆಯಿಂದ ಊರಲ್ಲೆಲ್ಲ ಅಡ್ಡಾಡಿದ ಹನುಮ ದೇವರ ಪೂಜಾರಿ ಕಲ್ಲಯ್ಯನೋ ಅಥವಾ ವೀರಭದ್ರ ದೇವರ ಪೂಜಾರಿ ಮಲ್ಲಯ್ಯನನ್ನ ಏನ್ ಮಾಡ್ತಾರಂದ್ರ ಕರೆಸಿ ಅವರ ಕಾಲು ತೊಳೆದು ನೀರು ಕುಡಿಯುವುದು ಪಾದೋದಕವಾಗುವುದಿಲ್ಲ. ಆ ರೀತಿ ಮಾಡಬಾರದು. ಅದಕ್ಕೆ ಅಲ್ಲಮ ಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾರೆ, ಏನಂತಂದ್ರ ಅಯ್ಯ ಆಚಾರವಿಲ್ಲದ ಜಂಗಮನಲ್ಲಿ ಪಾದೋದಕ ಕೊಳ್ಳಬಾರದು. ಏನಂದ್ರ ಯಾರು ಆಚಾರವನ್ನ ಮಾಡೋದಿಲ್ಲ ಅವ್ರ ಕಡೆಯಿಂದ ನಾವೇನ್ ಮಾಡ್ಬಾರ್ದು, ಪಾದೋದಕವನ್ನ ಕೊಳ್ಳಬಾರ್ದು. ಪಾದೋದಕ ಅಂದ್ರ ಕಾಲು ತೊಳೆದ ನೀರಲ್ಲ ಅಂತ ಏನ್ ಮಾಡ್ತಾರಂದ್ರ ಇಲ್ಲಿ ವ್ಯಕ್ತಪಡಿಸ್ತಾರ. ಹಾಗೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಏನಂದ್ರ ಇಷ್ಟಲಿಂಗವ ತೋರಿ ಮೃಷ್ಟಾನ್ನವ ಹಾರುವವಂಗೆ ಇಷ್ಟಾರ್ಥ ಸಿದ್ಧಿ ಇನ್ನೆಲ್ಲಿಯದೋ, ಅದೆಲ್ಲಿಯದೋ ಲಿಂಗ, ಅದೆಲ್ಲಿಯದೋ ಜಂಗಮ, ಅದೆಲ್ಲಿಯದೋ ಪಾದೋದಕ ಪ್ರಸಾದ, ಅಲ್ಲ ದಾಟವ ನಾಡಿ ಎಲ್ಲರೂ ಮುಂದುಗೆಟ್ಟರು ಗುಹೇಶ್ವರ. ಅಲ್ಲಮ ಪ್ರಭುದೇವರೇ ಹೇಳ್ತಾರ, ಅದೆಲ್ಲಿಯದೋ ಲಿಂಗ, ಅದೆಲ್ಲಿಯದೋ ಜಂಗಮ, ಅದೆಲ್ಲಿಯದೋ ಪಾದೋದಕ. ಇಲ್ಲಿ ನಾ ಇವಾಗ ಹೇಳಿದ್ನಲ್ಲ, ಯಾರ ಪೂಜಾರಿಗಳನ್ನ ಕರೆತಂದು ಅವ್ರ ಕಾಲ್ ತೊಳೆದ ನೀರನ್ನ ಪಾದೋದಕ ಅಂತ ಸ್ವೀಕರಿಸ್ತಾರ. ಅದು ಮಾಡ್ಬಾರ್ದು. ಅದಕ್ಕೆ ಇಲ್ಲಿ ಹೇಳ್ತಾರ, ಅದೆಲ್ಲಿಯದೋ ಲಿಂಗ, ಅದೆಲ್ಲಿಯದೋ ಜಂಗಮ, ಅದೆಲ್ಲಿಯದೋ ಪಾದೋದಕ, ಅಲ್ಲ ದಾಟವನ್ನಾಡಿ ಎಲ್ಲರೂ ಮುಂದುಗೆಟ್ಟರು ಗುಹೇಶ್ವರ ಅಂತ ಏನ್ ಮಾಡ್ತಾರ ಅಲ್ಲಮ ಪ್ರಭುದೇವರು ಒಂದು ವಚನದಾಗ ಹೇಳ್ತಾರ. ಪಾದೋದಕ ಬಹಳ ಸೂಕ್ಷ್ಮವಾಗಿದೆ. ಅದನ್ನು ಪಡೆದುಕೊಳ್ಳುವ ವಿಧಾನವೂ ಸೂಕ್ಷ್ಮವಾಗಿ ಇದೆ. ಓದಿಸಿದ ಪಾದೋದಕ ಗುರು ಶಿಷ್ಯರು ಇಬ್ಬರು ಪಡೆದುಕೊಳ್ಳುತ್ತಾರೆ. ಪಾದೋದಕ ಬರೀ ಗುರುಗಳಷ್ಟ ಪಡೆದುಕೊಳ್ಬೇಕಂತೇನಿಲ್ಲ. ಇಲ್ಲಿ ನಾನು ಅವಾಗೆಲ್ಲ ಹೇಳಿದ್ನಲ್ಲ, ಲಿಂಗ ಪೂಜೆ ಮಾಡಬೇಕಾದ್ರ ಬಸವಗುರು ಪಾದೋದಕ, ಲಿಂಗದೇವರ ಕರುಣೋದಕ ಅಂತ ಏನ್ ಮಾಡ್ತೀವಿ ನಾವು ಸ್ವೀಕರಿಸ್ತೀವಿ. ಶಿವಶರಣರ ಕರುಣೋದಕ ಅಂತ. ಇಲ್ಲಿ ಬರೀ ಗುರುಗಳಷ್ಟ ಪಾದೋದಕವನ್ನ ಸ್ವೀಕರಿಸೋದಿಲ್ಲ, ಶಿಷ್ಯರು ಕೂಡ ಏನ್ ಮಾಡ್ತಾರಂದ್ರ ಪಾದೋದಕವನ್ನ ಸ್ವೀಕರಿಸ್ತಾರೆ. ಪಾದೋದಕ ಸ್ವೀಕರಿಸಿದ ನಂತರ ಶಿಷ್ಯನು ಪಡೆದುಕೊಳ್ಳುತ್ತಾನೆ. ಫಸ್ಟ್ ಏನ್ ಮಾಡ್ತಾರಂದ್ರ ಗುರುಗಳು ಪಾದೋದಕವನ್ನ ಸ್ವೀಕಾರ ಮಾಡ್ತಾರ. ಅದಾದ್ಮೇಲೆ ಏನ್ ಮಾಡ್ತಾನಂದ್ರ ಶಿಷ್ಯನು ಏನ್ ಮಾಡ್ತಾನಂದ್ರ ಪಾದೋದಕವನ್ನ ಸ್ವೀಕರಿಸ್ತಾನ. ಅಂದ್ರ ಇದು ಹೆಂಗ ಅಂತಂದ್ರ, ಈಗ ಗುರುಗಳು ಪೂಜೆ ಮಾಡ್ತಿರ್ತಾರ, ಶಿಷ್ಯನು ಕುತ್ಕೊಂಡು ಇಷ್ಟಲಿಂಗ ಪೂಜೆಯನ್ನ ಮಾಡ್ತಿರ್ತಾನ. ಶಿಷ್ಯ ಫಸ್ಟ್ ತನ್ನ ಒಂದು ಪಾದೋದಕವನ್ನ ಸ್ವೀಕರಿಸಿದಾದ್ಮೇಲೆ ಏನ್ ಮಾಡ್ತಾನಂದ್ರ ಗುರುಗಳಿಂದನೂ ಕೂಡ ಏನ್ ಮಾಡ್ತಾನಂದ್ರ ಪಾದೋದಕವನ್ನ ಸ್ವೀಕಾರ ಮಾಡ್ತಾನೆ. ಇಲ್ಲಿ ಇಬ್ರು ಕೂಡ ಸಮರ್ಥರಾಗ್ತಾರ ಸ್ವೀಕಾರ ಮಾಡಕ. ನಂತರವೇ ಶಿಷ್ಯನು ಪಡೆದುಕೊಳ್ಳುತ್ತಾನೆ. ಇದು ಸಾಮರಸ್ಯಕ್ಕೆ ಸಂಬಂಧಪಟ್ಟ ವಿಧಿವಿಧಾನವಾಗಿದೆ. ಇದನ್ನು ಹಡಪದ ಅಪ್ಪಣ್ಣನವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ. ಪರಾಪರದಲ್ಲಿ ಹುಟ್ಟಿದ ಪಾದೋದಕ, ಪರಬ್ರಹ್ಮದ ಪರಮ ಪ್ರಕಾಶವೇ ಪಾದೋದಕ, ಪರಿಪೂರ್ಣವ ಪ್ರವೇಶಿಸಿಕೊಂಡಿಪ್ಪುದೇ ಪಾದೋದಕ, ಪರಮ ನಗರಿಯ ಕಮಲದಲ್ಲಿ ಹುಟ್ಟುವುದೇ ಪಾದೋದಕ, ತರತರಹದ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯದೊಳಗಡಗಿದ ಪಾದೋದಕ. ಅದಕ್ಕೆ ದೃಷ್ಟಂ ಪಾಕಾರಂ ಪರಮಜ್ಞಾನ, ದೋಕಾರಂ ದೋಷನಾಶವಂ, ದಕಾರಂ ದಹತೆ ಜನ್ಮ, ಕಕಾರಂ ಕರ್ಮ ಛೇದನಂ ಎಂಬುದಾಗಿ ಇಂತಪ್ಪ ಪಾದೋದಕವ ಕೊಂಡು ಪರಿಣಾಮ ತೃಪ್ತಿಯನ್ನೇಹುದ ಭಕ್ತಂಗೆ ನಮೋ ನಮೋ ಎಂಬೆ ಬಸವಪ್ರಿಯ ಕೂಡಲ ಸಂಗಮ ದೇವ. ಇಲ್ಲಿ ಹಡಪದ ಅಪ್ಪಣ್ಣನವರು ಈ ಒಂದು ವಚನದಲ್ಲಿ ಹೇಳ್ತಾರೆ, ಏನಂದ್ರ ಪಾದೋದಕ ಪರಪರದಲ್ಲಿ ಹುಟ್ಟಿದ ಪಾದೋದಕ, ಪರಬ್ರಹ್ಮದ ಪರಮ ಪ್ರಕಾಶವೇ ಪಾದೋದಕ, ಪರಿಪೂರ್ಣವ ಪ್ರವೇಶಿಸಿಕೊಂಡಿರ್ಪ ಪಾದೋದಕ, ಪರಮನಗ್ರಹ ಕಮಲದಲ್ಲಿ ಹುಟ್ಟುವುದೇ ಪಾದೋದಕ.
ಇದನ್ನ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯದೊಳಗಡಗಿದ ಪಾದೋದಕ ಅಂತ ಏನ್ ಮಾಡ್ತಾರಂದ್ರ ಪಾ ಅಂದ್ರ ಏನ ಪರಮ ಜ್ಞಾನ, ದೋ ಅಂದ್ರ ದೋಷನಾಶವಂ, ದ ಅಂದ್ರ ದಹತೆ ಜನ್ಮ, ಕ ಅಂದ್ರ ಕರ್ಮ ಛೇದನಂ ಅಂತ ಹಡಪದ ಅಪ್ಪಣ್ಣನವರು ಅವರು ಒಂದು ವಚನದಲ್ಲಿ ಬರೀತಾರೆ. ಪಾದೋದಕ ಕೊಂಡುವುದು ಅಲ್ಲ, ಅದು ತೆಗೆದುಕೊಳ್ಳುವುದು ಅಲ್ಲ, ಅದು ಅವರ ಅಂತರಂಗದ ನಂಬಿಕೆಯ ವಿಷಯವಾಗಿದೆ. ಪಾದೋದಕ ಪ್ರಸಾದ ಅಷ್ಟಾವರಣದಲ್ಲಿ ಪೂಜೆಯ ಫಲವಾಗಿದೆ. ಸದ್ಗುರು ಪಾದೋದಕ ಪ್ರಸಾದ ಮುಖಾಂತರ ಅನುಗ್ರಹಿಸುತ್ತಾನೆ. ಗುರುಗಳಾದವ್ರು ಏನ್ ಮಾಡ್ತಾರಂದ್ರ ಪಾದೋದಕ ಪ್ರಸಾದದ ಮುಖಾಂತರ ಏನ್ ಮಾಡ್ತಾರಂದ್ರ ಅನುಗ್ರಹಿಸ್ತಾರ. ಎಂದರೆ ಕಾಲು ತೊಳೆದು ನೀರು ಕುಡಿಯುವುದಿಲ್ಲ. ಸದ್ಗುರು ಬಟ್ಟಲಲ್ಲಿ ನೀರು ತೆಗೆದುಕೊಂಡು ಮಂತ್ರಪೂರಿತ ಮಾಡಿ ಪರಿಶುದ್ಧ ಭಾವದಿಂದ ಕೊಡುವುದೇ ಪಾದೋದಕ. ಅದನ್ನ ಇನ್ನೊಂದು ಅರ್ಥದಲ್ಲಿ ಮಂತ್ರೋದಕನ ಅಂತ ಕರೀತಾರ. ಅಂದ್ರ ಪಾದ ಗುರುವಿನ ಪಾದ ತೊಳೆದುಕೊಂಡಿಂದೆ ಆ ನೀರನ್ನ ಕುಡಿಯೋದು ಪಾದೋದಕ ಅಲ್ಲ. ಗುರುಗಳಾದವರು ಏನ್ ಮಾಡ್ತಾರಂದ್ರ ಒಂದು ಬಟ್ಟಲಲ್ಲಿ ನೀರನ್ನ ತೆಗೆದುಕೊಂಡ್ರ ಆ ಅದನ್ನ ಮಂತ್ರಪೂರಿತವನ್ನಾಗಿ ಮಾಡಿ ಶುದ್ಧವನ್ನಾಗಿ ಮಾಡಿ ಕೊಡುವುದೇ ಪಾದೋದಕ ಅಂತ ಹೇಳ್ತಾರೆ. ನಮ್ಮ ಅಂತರಂಗದಲ್ಲಿ ಕರುಣೆ ವಿನಯ ಸಮತೆ ನೆಲೆಗೊಳ್ಳಬೇಕು. ಅದೇ ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಅಂತರಂಗಕ್ಕೆ ಸಂಬಂಧಪಟ್ಟಂತಹ ವಚನ ಇಲ್ಲೇನಂದ್ರ ಕರುಣಾಜಲ, ವಿನಯ ಜಲ, ಸಮತಾ ಜಲ. ಕರುಣಾಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗ ಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಗುರುಪಾದೋದಕದಿಂದ ಸಂಚಿತ ಕರ್ಮ ನಾಸ್ತಿ ಅಂತಂದ್ರ ಗುರುಪಾದೋದಕ ಪಡೆಯುವುದರಿಂದ ಏನಾಗುತ್ತಂದ್ರ ನಾವು ಹಿಂದೆ ಮಾಡಿರ್ತಕ್ಕಂತಹ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಏನಾದ್ರೂ ಕರ್ಮಗಳು ಇದ್ರ ಅದೇನಾಗುತ್ತಂದ್ರ ನಾಶವಾಗುತ್ತಂತ. ಲಿಂಗ ಪಾದೋದಕದಿಂದ ಪ್ರಾರಬ್ಧ ಕರ್ಮ ನಾಸ್ತಿ. ಲಿಂಗ ಪಾದೋದಕದಿಂದ ಪ್ರಾರಬ್ಧ ಕರ್ಮ ಅಂತಂದ್ರ ನಾವು ಹಿಂದೆ ಪಾಪದ ಫಲವನ್ನ ಇವಾಗ ಅನುಭವಿಸ್ತಿರ್ತೀವಲ್ಲ ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಆ ಒಂದು ಪ್ರಾರಬ್ಧ ಕರ್ಮಗಳು ಏನಾಗ್ತಾವಂದ್ರ ಲಿಂಗ ಪಾದೋದಕದಿಂದ ನಾಶ ಆಗ್ತಾವಂತ. ಜಂಗಮ ಪಾದೋದಕದಿಂದ ಆಗಾಮಿ ಕರ್ಮ ನಾಸ್ತಿ ಅಂತಂದ್ರ ಈ ಜಂಗಮ ಪಾದೋದಕವನ್ನ ಸ್ವೀಕರಿಸೋದ್ರಿಂದ ಮುಂದೆ ಭವಿಷ್ಯದಲ್ಲಿ ಬರ್ತಕ್ಕಂತ ಏನಾದ್ರು ಅಡೆತಡೆಗಳು ಇದ್ರ ಅದೇನಾಗುತ್ತಂದ್ರ ನಾಶ ಆಗುತ್ತಂತ. ಇಂತಿ ತ್ರಿವಿಧೋದಕದಿಂದ ತ್ರಿವಿಧ ಕರ್ಮ ನಾಸ್ತಿ. ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ ತ್ರಿವಿಧೋದಕವ ನಿಮ್ಮ ಶರಣನೇ ಬಲ್ಲ. ನಮ್ಮ ಅಂತರಂಗದಲ್ಲಿಯೇ ಪಾದೋದಕ ಅಡಗಿದೆ. ಅಂತರಂಗದ ಚಿಜ್ಜಲ ಚಿದಾಮೃತವೇ ಅಂತರಂಗದ ಪಾದೋದಕ. ಅದರ ಅರಿವು ನಮಗಿರುವುದಿಲ್ಲ. ಆದ್ದರಿಂದ ಅನುಭಾವಿಗಳಾದ ಗುರು ಜಂಗಮರು ಎಚ್ಚರಿಸುತ್ತಾರೆ. ಅಂತರಂಗದ ಪಾದೋದಕವ ಅರಿವು ಬರಲಿಕ್ಕಾಗಿಯೇ ಪಾದೋದಕ ಪಡೆಯುವ ಉದ್ದೇಶವಾಗಿರುತ್ತೆ. ಪಾದೋದಕವನ್ನ ಯಾಕೆ ಪಡಿತಾರಂದ್ರ ನಮ್ಮ ಅಂತರಂಗ ಜಾಗೃತಿ ಆಗ್ಬೇಕ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ತಾರಂದ್ರ ಪಾದೋದಕವನ್ನ ಪಡಿತಾರ. ಯಾರಿಂದ ಪಾದೋದಕವನ್ನ ಪಡೆದುಕೊಳ್ಳಬೇಕೆಂಬುದು ಬಸವಣ್ಣನವರು ಒಂದು ವಚನದಾಗ ಹೇಳ್ತಾರೆ. ಏನಂದ್ರ ದಾಸಿಯ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುವುದೇ ಯೋಗ್ಯ ಅಂತ ಹೇಳ್ತಾರೆ. ದಾಸಿ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವ ದೀಕ್ಷೆಯನ್ನ ಪಡೆದಾರ ಅಂದ ಬಳಿಕ ಅವರಿಂದ ನಾವೇನ್ ಮಾಡ್ಬೋದಂದ್ರ ಪಾದೋದಕವನ್ನ ಸ್ವೀಕಾರ ಮಾಡ್ಬೋದು. ಇನ್ನೊಂದು ವಚನದಲ್ಲಿ ಹೇಳ್ತಾರ ಏನಂದ್ರ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದಗಳ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಕೂಡಲ ಚೆನ್ನ ಸಂಗಮ ದೇವ. ಅಂದ್ರ ದಾಸಿ ಪುತ್ರ ವೇಶ್ಯ ಪುತ್ರರಾಗಲಿ ಶಿವ ದೀಕ್ಷೆಯಾದ ಬಳಿಕ ಅವ್ರು ಏನಂದ್ರ ಅವ್ರ ಕಡೆಯಿಂದ ಪಾದೋದಕವನ್ನ ಸ್ವೀಕರಿಸಬಹುದು. ಇನ್ನೊಂದು ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತರ ಪಾದವ ತೋರಿಸು ಅಂತ ಹೇಳ್ತಾರೆ. ಅಂದ್ರ ಇವಾಗ ನಮಗ್ ಬೇಸಿಕ್ ಆಗಿ ಬೇಕಾಗಿರೋದು ಏನಂದ್ರ ಆಹಾರ ಇರ್ಲಾರ್ದ ಯಾವ್ದೇ ಮನುಷ್ಯ ಏನ್ ಮಾಡೋದಿಲ್ಲ, ಬದುಕಕ್ ಸಾಧ್ಯ ಇಲ್ಲ. ಅಬ್ಬಬ್ಬ ಅಂದ್ರ ಒಂದಿಷ್ಟ್ ದಿನ ಬದುಕ್ಬೋದ. ಅದಕ್ಕೆ ಏನ್ ಮಾಡ್ತಾರಂದ್ರ ಅವ್ರು ಇರ್ಲಾರ್ದೆ ನಾವಿರಕ್ ಆಗೋದಿಲ್ಲ ಅಂತ ಏನ್ ಮಾಡ್ತಾರ ಬಸವಣ್ಣವ್ರು ಈ ವಚನದಲ್ಲಿ ಹೇಳ್ತಾರ. ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತರ ಪಾದಗಳ ತೋರಿಸು ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ತನು ಏನಾಗಿರುತ್ತ ಶುದ್ಧವಾಗಿರುತ್ತ, ಆತನ ಮನಸ್ಸು ಕೂಡ ಶುದ್ಧವಾಗಿರುತ್ತ, ಆತನ ಒಂದು ಭಾವ ಕೂಡ ಶುದ್ಧವಾಗಿರುತ್ತ. ಅಂತವರ ಮನೆ ಲಿಂಗನೆಯ ಮಾಡಿದ ಗುರು ಪಾದವ ನೋಡ ಕೂಡಲ ಸಂಗಮ ದೇವ ಅಂತ ಏನ್ ಮಾಡ್ತಾರ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರ. ಅಂದ್ರ ಕೃಷಿ ಕೃತ್ಯ ಕಾಯಕ ಮಾಡುವವರ ಕಡೆಯಿಂದನೂ ನಾವು ಪಾದೋದಕವನ್ನ ಸ್ವೀಕಾರ ಮಾಡ್ಬೋದು ಅಂತಾನು ಹೇಳ್ತಾರೆ. ಇಲ್ಲಿ ವಚನ ಸಾಹಿತ್ಯದಲ್ಲಿ ಪಾದೋದಕದಲ್ಲಿ
10 ಸ್ವರೂಪಗಳನ್ನ ಪಡಿತಾವ. ಅಂದ್ರ ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಲ್ಲ, ಇದ್ರ ಜೊತೆಗೆ ಪಾದೋದಕಗಳು ಇರ್ತಾವ. ಇದನ್ನ ಸ್ಪಷ್ಟಪಡಿಸ್ತಾರೆ. ಪ್ರಥಮದಲ್ಲಿ ಪಾದೋದಕ, ದ್ವಿತೀಯದಲ್ಲಿ ಲಿಂಗೋದಕ, ತೃತೀಯದಲ್ಲಿ ಮಜ್ಜನೋದಕ, ಚತುರ್ಥದಲ್ಲಿ ಸ್ಪರ್ಶೋದಕ, ಪಂಚಮದಲ್ಲಿ ಅವಧಾನೋದಕ, ಅಷ್ಟದಲ್ಲಿ ಅಪಾಯಾನ್ನೋದಕ, ಸಪ್ತಮದಲ್ಲಿ ಅಸ್ತೋದಕ, ಅಷ್ಟಮದಲ್ಲಿ ಪರಿಮಾಣೋದಕ, ನವಮದಲ್ಲಿ ನಿರ್ನಾಮೋದಕ, ದಶಮದಲ್ಲಿ ಸತ್ಯಾದೋದಕ. ಇಂತಿ ದಶವಿಧ ಪಾದೋದಕವ ತಿಳಿದುಕೊಳ್ಳಬಲ್ಲ ಕೂಡಲ ಚೆನ್ನ ಸಂಘ ನಿಮ್ಮ ಶರಣ. ಅಂದ್ರ ಪಾದೋದಕ, ಲಿಂಗೋದಕ, ಮಜ್ಜನೋದಕ, ಸ್ಪರ್ಶೋದಕ, ಅವಧಾನೋದಕ, ಅಪಾಯನ್ನೋದಕ, ಅಸ್ತೋದಕ, ಪರಿಮಾಣೋದಕ, ನಿರ್ನಾದೋದಕ, ಸತ್ಯಾದೋದಕ ಅಂತ 10 ಪಾದೋದಕಗಳು ಏನ್ ಮಾಡ್ತಾವಂದ್ರ ಬರ್ತಾವು. ಇದನ್ನ ಚನ್ನಬಸವಣ್ಣವರು ಒಂದ್ ವಚನದಾಗ ಹೇಳ್ತಾರೆ. ಏನಂದ್ರ ಈ ಒಂದು 10 ಪಾದೋದಕಗಳನ್ನ ಎದಕ್ಕ ಸ್ವೀಕಾರ ಮಾಡ್ಬೇಕಂತ ಈ ಒಂದು ವಚನದಾಗ ಹೇಳ್ತಾರೆ. ಏನಂದ್ರ ಬಟ್ಟಲೊಳಗಣ ಉದಕವ ತೆಗೆದುಕೊಂಡು ಲಿಂಗದ ಮೇಲೆ ನೀಡಿ ಜಿಹ್ವೆಯಲ್ಲಿ ಸ್ವೀಕರಿಸಿದಲ್ಲಿ ಗುರುಪಾದೋದಕವು. ಮೊದಲು ನಿರೂಪಿಸಿದ ಗುರುಪಾದೋದಕದಿಂದ ಆವ ಪದವಿ ಎಂದಡೆ ದರೆಯ ಜನನದ ಅಜ್ಞಾನದ ಭವತ್ವವಳಿದು ಶಿವಜ್ಞಾನವ ಕರುಣಿಸಿ ಕೊಡುವುದು. ಲಿಂಗ ಪಾದೋದಕದಿಂದ ಆವ ಪದವಿ ಎಂದಡೆ ಇಹಲೋಕದ ತನುಭೋಗವಪ್ಪ ಪ್ರಾರಬ್ಧ ಕರ್ಮವಳಿಯುವುದು. ಶಿವಲೋಕದಲ್ಲಿ ಇತ್ತ ಬಾ ಎಂದೆನಿಸಿಕೊಂಬ ಮನ್ನನೆ ಪದವಿಯಪ್ಪುದು. ಆ ಬಟ್ಟಲನ್ನೆತ್ತಿ ಸಲ್ಲಿಸಿದ ಜಂಗಮ ಪಾದೋದಕದಿಂದ ಆವ ಪದವಿ ಎಂದಡೆ ಇಹ ಪರಕ್ಕೆ ಎಡೆಯಾಡುವ ಅವಸ್ಥೆಗಳನ್ನು ಪರತತ್ವವಾದ ಜಂಗಮನು ಐಕ್ಯ ಮಾಡಿ ಅರಿವರಿಸಿಕೊಂಡಿಪ್ಪನು. ಇಂತು ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ತ್ರಿವಿಧ. ಉಳಿದ 7 ಪಾದೋದಕದೊಳಗೆ ಸ್ಪರ್ಶಾನ್ನೋದಕ, ಅವಧಾನೋದಕ ಇವೆರಡು ಲಿಂಗದ ಮಸ್ತಕದ ಮೇಲೆ ನೀಡಿ ಅಂಗುಳಿಗಳ ಜಿಹ್ವೆಯಲ್ಲಿ ಇಟ್ಟುಕೊಂಡಂತಹ ಗುರುಪಾದೋದಕದಲ್ಲಿ ಸಂಬಂಧವು. ಅಂದ್ರ ಈ ಒಂದು ಸ್ಪರ್ಶಾನ್ನೋದಕ ಮತ್ತೆ ಅವಧಾನೋದಕ ಇದು ಗುರುಪಾದೋದಕಕ್ಕೆ ಸಂಬಂಧಪಡ್ತೈತೆ ಅಂತ ಹೇಳ್ತಾರೆ. ಅಪಾಯೋನ್ನೋದಕ, ಹಸ್ತಾನ್ನೋದಕ ಇವೆರಡು ಲಿಂಗವನ್ನೆತ್ತಿ ಸಲ್ಲಿಸಿದಂತಹ ಲಿಂಗೋದಕದಲ್ಲಿ ಸಂಬಂಧವು. ಅಂದ್ರ ಹಸ್ತಾನ್ನೋದಕ ಮತ್ತೆ ಅಪಾಯೋನ್ನೋದಕ ಇದೇನಂದ್ರ ಲಿಂಗೋದಕಕ್ಕೆ ಸಂಬಂಧಪಡ್ತಾವು. ಪರಿಮಾಣೋದಕ, ನಿರ್ನಾಮೋದಕ ಇವೆರಡು ಬಟ್ಟಲನ್ನೆತ್ತಿ ಸಲ್ಲಿಸಿದಂತಹ ಜಂಗಮ ಪಾದೋದಕದಲ್ಲಿ ಸಂಬಂಧವು. ಸತ್ಯಾದೋದಕ ಬಟ್ಟಲ ಖಂಡಿತ ಮಾಡಿದಲ್ಲದೆ ಸಂಬಂಧವು. ಈ 10 ಪಾದೋದಕವು ಮಹತ್ಪಾರದಲ್ಲಿ ಸಂಬಂಧವು. ಧೂಳೋದಕದ ದಶವಿಧ ಪಾದೋದಕವು ಸಂಬಂಧವು. ಕ್ರಿಯಾಪಾದೋದಕದಲ್ಲಿ ನೋಡ ಕೂಡಲ ಚೆನ್ನ ಸಂಗಮ ದೇವ. ಈ ಒಂದು 10 ಪಾದೋದಕಗಳನ್ನ ಯಾಕ ಸ್ವೀಕಾರ ಮಾಡ್ಬೇಕಂತ ಏನ್ ಮಾಡ್ತಾರಂದ್ರೆ ಈ ಒಂದು ವಚನದಲ್ಲಿ ಚನ್ನಬಸವಣ್ಣವರು ಬರೀತಾರ. ಜಂಗಮ ಮತ್ತೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಏನಂದ್ರ ಜಂಗಮದ ಪಾದತೀರ್ಥ ಪ್ರಸಾದವ ಲಿಂಗಕ್ಕೆ ಕೊಟ್ಟುಕೊಳ್ಳಬಾರದು ಎಂಬಾತನು ಲಿಂಗದ್ರೋಹಿ. ಅಂದ್ರ ಜಂಗಮ ಪಾದೋದಕ ಪ್ರಸಾದ ಅಂದ್ರ ಪಾದೋದಕ ಅಂದ್ರ ಇವಾಗ ಹೇಳಿದ್ನಲ್ಲ, ಗುರುಗಳಾದವರು ಒಂದು ಬಟ್ಟಲಲ್ಲಿ ನೀರನ್ನ ತೆಗೆದುಕೊಂಡು ಆ ಒಂದು ನೀರನ್ನ ಮಂತ್ರ ಶುದ್ಧಿಯನ್ನಾಗಿ ಮಾಡಿ ಲಿಂಗಕ್ಕೆ ಮಜ್ಜನ ಮಾಡಿ ನಂತರ ಕೊಡ್ತಕ್ಕಂಥದ್ದೇ ಪಾದೋದಕ ಆಗುತ್ತ. ಆ ಒಂದು ಪಾದೋದಕವನ್ನ ಲಿಂಗಕ್ಕೆ ಕೊಟ್ಟುಕೊಳ್ಳಬಾರದು ಎಂಬಾತನು ಲಿಂಗದ್ರೋಹಿ, ಜಂಗಮ ದ್ರೋಹಿ, ಪಾದೋದಕ ಪ್ರಸಾದ ದ್ರೋಹಿಯಾದನು. ಇಂತಹ ಚಂಡಾಲರ ಮುಖವ ನೋಡಲಾಗದು, ನೋಡಿದಡೆ ನಾಯಕ ನರಕ ತಪ್ಪದು ಕೂಡಲ ಸಂಗಮ ದೇವ ಅಂತ ಏನ್ ಮಾಡ್ತಾರಂದ್ರ ಒಂದ್ ಚನ್ನಬಸವಣ್ಣವರು ತಮ್ಮ ವಚನದಲ್ಲಿ ಬರೀತಾರ. ಇನ್ನೊಂದ್ರು ಜಕ್ಕಯ್ಯ ಶರಣರು ಅವರು ಒಂದು ವಚನದಾಗ ಹೇಳ್ತಾರೆ. ಏನಂದ್ರ ಗುರುಲಿಂಗ ಜಂಗಮದ ಪಾದೋದಕ ಪ್ರಸಾದವ ಸ್ವೀಕರಿಸುವವಂಗೆ ಅಂತೂ ಇಂತು ಎಂದಡೆಯೂ ನಾಯಕ ನರಕದೊಳು ಬೀಳನು ನೋಡ ಜೇಂಕಾರ ನಿಜಲಿಂಗ ಪ್ರಭುವೆ. ಯಾರು ಗುರುಲಿಂಗ ಜಂಗಮ ಪಾದೋದಕ ಸ್ವೀಕಾರ ಮಾಡ್ತಾರಲ್ಲ ಅವರು ಈ ಒಂದು ಇಂತು
ಅಂತೂ ಎಂದೆಡೆಯೂ ಯಾವಾಗ್ಲೂ ಏನಂದ್ರ ಅವ್ರ ನರಕದೊಳಗ ಬೀಳೋದಿಲ್ಲ ಅಂತ ಏನ್ ಮಾಡ್ತಾರ ಅಂದ್ರ ಜಕ್ಕಯ್ಯ ಶರಣರು ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ ವೈಜ್ಞಾನಿಕವಾಗಿ ಹೇಳೋದಾದ್ರ ಜಗತ್ತಿಗೆ ತುಂಬಿರ್ತಕ್ಕಂತ ಒಂದು ಶಕ್ತಿ ಏನಾಗುತ್ತೆ, ನಾವು ಲಿಂಗ ಪೂಜೆಯನ್ನ ಮಾಡ್ತಿರ್ಬೇಕಾದ್ರ ಜಗತ್ತಿಗೆ ತುಂಬಿರ್ತಕ್ಕಂತ ಒಂದು ಶಕ್ತಿ ಏನಾಗುತ್ತಂದ್ರ ಲಿಂಗದ ಮೇಲೆ ಬೀಳತ್ತ. ಆ ಲಿಂಗದ ಮೇಲೆ ಬಿದ್ದ ಬಳಿಕ ಏನಾಗುತ್ತಂದ್ರ ನಾವು ಲಿಂಗದ ಮೇಲೆ ದೃಷ್ಟಿಯನ್ನಿಟ್ಟು ತ್ರಾಟಕ ಯೋಗ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಎಡಗಣ್ಣಿನ ಮೂಲಕ ಏನಾಗುತ್ತಂದ್ರ ಒಂದು ಶಕ್ತಿ ನಮ್ಮನ್ನ ಪ್ರವೇಶಿಸುತ್ತ. ಆ ಒಂದು ಶಕ್ತಿಗೆ ನಾವೇನ್ ಮಾಡ್ಬೋದು ಅಂದ್ರ ಅದು ಅಂತರಂಗದ ಪಾದೋದಕ ಆಗುತ್ತ. ಆ ಒಂದು ಶಕ್ತಿ ನಮ್ಮನ್ನ ಪ್ರವೇಶಿಸಿದಾಗ ಅದೇನಾಗುತ್ತಂದ್ರ ಅಂತರಂಗದ ಪಾದೋದಕ ಆಗುತ್ತ ಅಂತ ವೈಜ್ಞಾನಿಕವಾಗಿ ಹೇಳ್ತಾರ. ಇನ್ನೊಂದು ಅಲ್ಲಮ್ಮ ಪ್ರಭುದೇವರು ತಮ್ಮ ವಚನದಾಗ ಹೇಳ್ತಾರ ಏನಂತಂದ್ರ, ಒಳಗೆ ತೋರಲರಿಯದೆ ಹೊರಗೆ ತೊಳೆದು ಕುಡಿಯುತ್ತಿರ್ಪರೆಲ್ಲರೂ, ಪಾದೋದಕ ಪ್ರಸಾದವ ಲಿಂಗಕ್ಕೆ ಕೊಟ್ಟು ಕೊಳ್ಳಲರಿಯದೆ ಬಂದ ಬಟ್ಟೆಯಲ್ಲಿ ಮುಳುಗುತ್ತಿದ್ದಾರೆ ಗುಹೇಶ್ವರ. ಇಲ್ಲೇನ್ ಹೇಳ್ತಾರೆ ಅಂದ್ರ ಒಳಗೆ ತೊಳೆಯಲರಿಯದೆ ಹೊರಗೆ ತೊಳೆಯುತ್ತಿದ್ದರು ಅಂದ್ರ ಒಳಗೆ ತೊಳೆಯಲರಿಯದೆ ಹೊರಗೆ ತೊಳೆಯಲ್ಲ ಅಂದ್ರ ನಾವು ಇವಾಗ ಮಾಮೂಲಾಗಿ ಏನ್ ಮಾಡ್ತಾರ ಅಂದ್ರ ಯಾರ ಒಬ್ರು ಐನರ್ ಇದ್ರ ಅವ್ರನ್ನ ಮನೆಗೆ ಏನನ ಪೂಜೆ ಗೀಜೆ ಇತ್ತಂದ್ರ ಅವ್ರ ಮನೆಗ್ ಕರೆದ್ರು ಅವ್ರದ್ದು ಅವ್ರ ಕಾಲ್ ತೊಳ್ದ ನೀರನ್ನ ತಗೊಂಡು ಮನೆಗೆಲ್ಲ ಉಗ್ಗಿ ಅದಾದ್ಮೇಲೆ ಅವರು ಅದನ್ನ ಸ್ವೀಕಾರ ಮಾಡ್ತಾರ. ಅದನ್ನ ಕಂಡ ಅಲ್ಲಮ ಪ್ರಭುದೇವರು ಈ ವಚನವನ್ನ ಬರ್ದಾರ. ಏನಂದ್ರ ಒಳಗೆ ತೊಳೆಯಲರಿಯದೆ ಹೊರಗೆ ತೊಳೆದು ಕುಡಿಯುತ್ತಿರ್ಪರು ಅಂದ್ರ ಅವ್ರ ಕಾಲ್ ತೊಳ್ದು ಏನ್ ಮಾಡ್ತಾರ ಅದನ್ನ ಕುಡಿತಾರ. ಪಾದೋದಕ ಪ್ರಸಾದವ ಲಿಂಗಕ್ಕೆ ಕೊಟ್ಟು ಕೊಳ್ಳಲರಿಯದೆ ಅಂದ್ರ ಪಾದೋದಕ ಪ್ರಸಾದವನ್ನ ಲಿಂಗಕ್ಕೆ ಕೊಟ್ಕೊಂಡು ಆ ಒಂದು ಪಾದೋದಕವನ್ನ ಸ್ವೀಕರಣೆ ಮಾಡಲಾಗದ ಆತರ ಯಾರೋ ಒಬ್ಬರನ್ನ ಕರ್ಕೊಂಡ್ಬಂದು ಅವ್ರ ಪಾದ ತೊಳ್ದು ಅವ್ರ ನೀರನ್ನ ಕುಡಿತಾರ. ಆ ಲಿಂಗಕ್ಕೆ ಕೊಟ್ಟು ಕೊಳ್ಳಲರಿಯದೆ ಬಂದ ಬಟ್ಟೆಯಲ್ಲಿ ಮುಳುಗುತ್ತಿದ್ದಾರೆ ಗುಹೇಶ್ವರ ಅಂದ್ರ ಬಂದಿರ್ತಕ್ಕಂಥ ಒಂದ್ ದಾರಿಯಲ್ಲಿ ಅದೇ ದಾರಿಯನ್ನ ಮುಂದುವರ್ಸ್ಕೊಂಡು ಹೊಂಟಾರ. ಅದು ಬದಲಾವಣೆ ಆಗ್ಬೇಕ ಅನ್ನೋದು ಅಂತ ಏನ್ ಮಾಡ್ತಾರ ಅಂದ್ರೆ ಈ ವಚನದಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾರ. ಇಷ್ಟು ಒಂದು ನನ್ನ ನುಡಿಗಳನ್ನ ನಿಮ್ಮೆಲ್ಲರ ಪಾದಕ್ಕೆ ಅಥವಾ ಬಸವ ಪಾದಕ್ಕೆ ಇಟ್ಟು ನನಗ್ ತಿಳಿದಿರ್ತಕ್ಕಂತಹ ಒಂದಿಷ್ಟು ವಿಚಾರಗಳನ್ನ ಒಂದಿಷ್ಟು ವಚನಗಳನ್ನ ಕಲೆಕ್ಟ್ ಮಾಡಿ ನನ್ನ ಒಂದು ಅಭಿಪ್ರಾಯವನ್ನ ಪಾದೋದಕದ ಮೇಲೆ ಇರ್ತಕ್ಕಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀನಿ. ಏನಾದ್ರೂ ತಪ್ಪಿದ್ರ ಎಲ್ಲಾ ಶರಣರು ಕ್ಷಮಿಸ್ಬೇಕಂತ ಕೇಳ್ಕೊಳ್ತೀನಿ. ಶರಣಾರ್ಥಿಗಳು.